ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಇವತ್ತಿನ ಮುಂಜಾನೆ ಜಾವದಲ್ಲಿ ಯೇಸು ನನ್ನನ್ನು ಕರೆದಿದ್ದಕ್ಕಾಗಿ ನಾನು ಆತನಲ್ಲಿ ಮನವಿ ಮಾಡ್ತೇನೆ. ಆತನ ಪ್ರಸನ್ನತೆಯಲ್ಲಿ ಮುಂಜಾನೆ 5ನೇ ಜಾವದಲ್ಲಿ ನನ್ನನ್ನು ಎಬ್ಬಿಸಿ 21 ಡೇಸ್ ಪ್ರೇಯರ್ ಫೆಸ್ಟಿವಲ್ ಅಂತ ನನಗಾಗಿ ಕಾರ್ಯ ಮಾಡ್ತಾ ಇದ್ದ ದೇವರಿಗೆ ಸ್ತೋತ್ರ. ಇವತ್ತಿನ ಅದ್ಭುತವಾದ ಕಾರ್ಯವನ್ನು ನೀವು ನೋಡುವಂತರಾಗಿದ್ದೀರಿ. ಇವತ್ತು ಪ್ರೇಯರ್ ಇನ್ ಟಂಗ್ಸ್ ಮತ್ತು ಇಂಟರ್ಪ್ರಿಟೇಷನ್ ಆಫ್ ದ ಟಂಗ್ಸ್, ಅಂದರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮತ್ತು ಅನ್ಯ ಭಾಷೆಯ ಅರ್ಥ. ದೇವರು ಇವತ್ತು ನಮ್ಮ ಜೊತೆ ಮುಖಾಮುಖಿಯಾಗಿ ಪ್ರಾರ್ಥಿಸುವಂತರಾಗಿದ್ದಾರೆ. ನೀವು ಎಲ್ಲರೂ ಮನವಾಗಿ ಕುಂದು ಆತನಲ್ಲಿ ನೆಲೆಯಾಗಿರ್ರಿ. ಈ ಮುಂಜಾನೆ ಜಾವದಲ್ಲಿ ಆತ ನನಗಾಗಿ ಮೊದಲನೇ ಕಾರ್ಯ ಮಾಡ್ತಾನೆ. ಎರಡನೇದಾಗಿ ಹ್ಯಾವೆಲ್ಲಿ ವರ್ಷಿಪ್ ಇರುತ್ತದೆ. ಕಂಟಿನ್ಯೂ ಆಗಿ ನಿರಂತರವಾಗಿ ದೇವರ ಸಮ್ಮುಖದಲ್ಲಿ ಕಾರ್ಯ ಮಾಡಿರಿ. ನನ್ನ ಸಮಯ ವ್ಯರ್ಥ ಮಾಡುವುದು ನನಗೆ ಇಷ್ಟ ಇಲ್ಲ. ಯಾಕಂದರೆ ದೇವರ ಕಾರ್ಯ ಮೊದಲನೇ ಕಾರ್ಯ. ದೇವರಿಗೆ ಸನ್ಮಾನ ಪೈಲೆ. ನಾವು ಯಾವುದಾದ್ರೂ ಜಾಬಿಗೆ ಹೋಗ್ಬೇಕಾದ್ರೆ ನೀವು ಯಾರಾದರೂ ಲೇಟ್ ಮಾಡಿ ಹೋಗುವಂಥರಾಗಿದ್ದೀರಾ? ಇಲ್ಲ. ಹಾಗೆ ದೇವರ ಸಮ್ಮುಖದಲ್ಲಿ ಆತ ನಿಮಗಾಗಿ ಕಾಯುತ್ತಿರುತ್ತಾನೆ. ಆ ಕಾಯುವಿಕೆ ದೇವರಿಗೆ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಯಾಕಂದರೆ ದೇವರಲ್ಲಿ ಬಲವಾಗಿ ನಾವು ನಿಲ್ಲಬೇಕು, ಯೇಸುವಿನಲ್ಲಿ ಬಲವಾಗಿ ನಿಲ್ಲಬೇಕು. ಇವತ್ತು ಮುಂಜಾನೆ ಜಾವ ನಮ್ಮೆಲ್ಲರನ್ನು ರಕ್ಷಿಸಿ ಕಾಯ್ದು ಕಾಪಿಡಿದ ಯೇಸುವಿಗೆ ನಾವು ಮನವಿ ಹೋಗಬೇಕು. ಆತನೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ. ಆತನ ಹೊರತು ನಮ್ಗೆ ಯಾರಿಲ್ಲ. ನಾನು ಪ್ರಾರ್ಥನೆಗೆ ಪ್ರಾರಂಭಿಸ್ತಾ ಇದ್ದೇನೆ. ಸಬಾರ ಶಬಾರ ಶಬಾರ ಶಬಾರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸಬಾರ ಶಬಾರ ಶಬಾರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಿಮಗೆ ವಂದನೆ ಸಪ. ರೆಜಾ ಬರಿಷತ್ತು, ರೆಜಾ ಬರಿಷತ್ತು, ರೆಜಾ ಬರಿಷತ್ತು, ರೆಜಾ ಬರಿಷತ್ತು. ಮೇಲೆತ್ತುವ ದೇವರೇ ನಿನಗೆ ಸ್ತೋತ್ರ ಸಪ. ನಮ್ಮನ್ನು ಮೇಲೆತ್ತುವ ದೇವರೇ ನಿನಗೆ ಸ್ತೋತ್ರ. ನಮ್ಮನ್ನು ಮೇಲೆತ್ತುವ ದೇವರೇ ಸ್ತೋತ್ರ. ನೋಡ್ರಿ, ದೇವರು ನಮ್ಮನ್ನು ಉನ್ನತವಾಗಿ ಎತ್ತಿ ಮೇಲ್ಗಡೆ ಎತ್ತುವಂಥ ದೇವರಾಗಿದ್ದಾನೆ. ರೆಡ್ಡಿಂದ ಬಾರಿಷತ್ತೋರವ, ರೆಡ್ಡಿಂದ ಬಾರಿಷತ್ತೋರವ, ರೆಡ್ಡಿಂದ ಬಾರಿಷತ್ತೋರವ. ಎಲ್ಲ ಕೇಡಿಂದ ಬಿಡಿಸುವಾತ ದೇವರು ನಿಮ್ಮನ್ನು ಬಿಡುಗಡೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಓ ರವ ಶವರ ಶವರ. ನೋಡ್ರಿ, ಎಲ್ಲ ಕೇಡಿಂದ ನಿಮ್ಮನ್ನು ಬಿಡಿಸುತ್ತೇನೆ ಅಂತೇಳಿ ದೇವರು ನಿಮ್ಮನ್ನು ಮಾತಾಡುವಂತನಾಗಿದೆ. ಅಂಥ ಬೆಂಕಿ ಅಂತ ದೇವರ ಸಮ್ಮುಖದಲ್ಲಿ ನೀವು ಕಾರ್ಯ ಮಾಡಬೇಕು. ಆತನ ವಾಕ್ಯದಲ್ಲಿ ನಡಿಬೇಕು. ಆತನ ನಡವಳಿಕೆಯನ್ನು ನೀವು ಕಲ್ಕೊಳ್ಬೇಕು. ದೇವರು ಏನು ಮಾಡಿದ್ದಾರೆ ಅಂತೇಳಿ ನೀವು ಪರಿಗಣಿಸಬೇಕು. ಆತನು ಬಂದಿದ್ದ ಕಾರ್ಯ ಏನು, ಆತನು ಯಾವ ರೀತಿಯಾಗಿ ಜೀವಿಸಿದ, ಯಾವ ರೀತಿಯಾಗಿ ಜನರಲ್ಲಿ ಆತನ ಒಂದು ದೊಡ್ಡವಾದ ಪರಿಚಯವನ್ನು ಹಾಕಿದ. ಪರಿಚಯದಲ್ಲಿ ನಮ್ಮ ನೆರಳು ಆತನು ಹಾಕಿದ. ಆತನ ನೆರಳು ಯಾವ ರೀತಿಯಾಗಿದೆ, ನಾವು ಯಾವ ರೀತಿಯಾಗಿ ಕಾರ್ಯ ಮಾಡ್ತಾ ಇದ್ದೇವೆ, ನಾವು ದೇವರಿಗೆ ಎಷ್ಟು ವಿಧೇಯತೆಯಾಗಿದೆ. ನೋಡ್ರಿ, ಇವತ್ತು ದೇವರು ಮುಂಜಾನೆ ಜಾವದಲ್ಲಿ ನಿಮ್ಮ ದಾಸನಿಗಾಗಿ ಕಾರ್ಯ ಕೊಟ್ಟಿದ್ದಾನೆ. ಯಾವುದು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸೋದು, ಅನ್ಯ ಭಾಷೆಯ ಅರ್ಥ ಹೇಳುವಂಥ ಸಾಮರ್ಥ್ಯ ನನಗೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರ. ಪವಿತ್ರಾತ್ಮ ದೇವರೇ ನಿಮಗೆ ಸ್ತೋತ್ರ. ಸಂಭ್ರಾಂತಿ ಸಭ್ರಾಂತಿ ಸಭ್ರಾಂತಿ ನಿನಗೆ ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. ಸಗಂಡಂದಾಂಬರೀಷು ಬೋರೆ, ರಗಂಡಂದಾಂಬರೀಷು ದೋರೆ, ರಗಂಡಂದಾಂಬರೀಷು ದೋರೆ. ಎಲ್ಲವನ್ನು ಮುಂದಾಗಿ ಕಾರ್ಯ ಮಾಡ್ತೇನೆ. ನೋಡಿರಿ, ಎಲ್ಲವನ್ನು ಮುಂದಾಗಿ ಕಾರ್ಯ ಮಾಡ್ತೇನೆ. ಯಾರಿಗಾಗಿ? ಆತನಿಗಾಗಿ. ಆತನ ಸ್ವಂತಾಗಿ ಕಾರ್ಯ ಮಾಡ್ಕೋಬೇಕಾ? ನಮಗಾಗಿ. ನಾವು ಆತನ ಮಕ್ಕಳು. ಆತನ ಮಕ್ಕಳಿಗಾಗಿ ಕಾರ್ಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ದೇವರು. ನಾವು ಆತನ ಮಕ್ಕಳು. ಆತ ನಮಗಾಗಿ ಕಾರ್ಯಗಳು ಮಾಡ್ತಾನೆ. ನೋಡಿರಿ, ಯಾರಿದ್ದಾರೆ ನಿಮ್ಗೆ ಯಾರಾದ್ರೂ ಕಷ್ಟದಲ್ಲಿ, ದುಃಖದಲ್ಲಿ, ನೋವಲ್ಲಿ, ಚಿಂತೆಗಳಿದ್ದಾಗ ಯಾರಾದ್ರೂ ನಿಮಗೆ ಸಹಾಯ ಮಾಡೋಕ್ಕೆ ಬರಲ್ಲ. ದೇವರು ಬರ್ತಾರೆ. ದೇವರನ್ನು ಮರಿಬೇಡ್ರಿ. ನೀವು ಚಿಂತೆಯಲ್ಲಿದ್ದಾಗ, ನೀವು ಕಷ್ಟದಲ್ಲಿದ್ದಾಗ ಆತನು ಒಬ್ಬನೇ ನಿಮ್ಮನ್ನು ಕೈ ಹಿಡಿಯುವಂತನಾಗಿದ್ದಾನೆ. ಆತನು ಕಣ್ಣಿಗೆ ಕಾಣಲ್ಲ, ಆದರೆ ಕಾರ್ಯಗಳು ಮಾಡುವಂತನಾಗಿದ್ದಾನೆ. ರೋಜಾ ಬಾರೀತೆ, ರೋಜಾ ಬಾರೀತೆ, ರೋಜಾ ಬಾರೀತೆ, ರೋಜಾ ಬಾರೀತೆ. ಸದಾಬ ಶದಾಬ 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 ಶದಾಬ. ರಡಾಧಾವ ರಡಾಧಾವ ರಡಧಾವ ರಡಧಾವ ರಡಧಾವ. ಕಡದಿ 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 ಸದಾಬ ಶದಾಬ. ಕಡದಿ ಕಡದಿ ಶದಾಬ. ರಜಾಬ 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 ರಜಾಬ. ನೋಡಿರಿ, ದೇವರು ಪ್ರತಿನಿತ್ಯ ನಾನು ನಿಮ್ಮಲ್ಲಿ ಕಾರ್ಯ ಮಾಡುವಂತನಾಗಿದ್ದೇನೆ. ಪ್ರತಿನಿತ್ಯ ನಾನು ನಿಮ್ಮ ಜೊತೆ ವಾಸಿಸುವನಾಗಿದ್ದೇನೆ. ನಿಮ್ಮ ಕೇಡು ಬರೋಕ್ಕಿಂತ ಮೊದಲೇ ನಾನು ಅನುಗ್ರಹ ಅಭಿಷೇಕವಾಗಿ ಇಳಿಸುತ್ತೇನೆ. ನೀವು ಯಾರ ಮೇಲೆ?
ನಮ್ಮ ಮೇಲೆ. ಆ ಪವಿತ್ರಾತ್ಮನು ನಮ್ಮನ್ನು ಅಗ್ನಿ ಅಭಿಷೇಕದಿಂದ ದಹಿಸುತ್ತಾನೆ. ಹಾಗಾಗಿ ಈ ಲೋಕದಲ್ಲಿ ನಾವು ಜೀವಿಸೋದು, ಉಸಿರಾಡುವುದು ಒಂದು ಏನು ಹುಟ್ಟಿರ್ಬೋದು, ಇದು ನಡೀತಾ ಇದೆ ಅಂತಲ್ಲ, ದೇವರ ಅಭಿಷೇಕ. ಅದೇ ದೇವರು ಹೇಳ್ತಾ ಇದ್ದಾನೆ, ನೀವು ಉಸಿರಾಡುವುದು, ನಿಮ್ಮನ್ನು ಕಾಯುವಂತನು ಸರ್ವಶಕ್ತನಾದ ಯೇಸು ನಿಮ್ಮ ಜೊತೆಗಾರನಾಗಿದ್ದಾನೆ. ಆತನ ಜೊತೆಗಾರನಿದ್ದಾಗ ನೀವು ಮಾತ್ರ ಈ ಕಾರ್ಯ ಮಾಡುವಂತರಾಗಿದ್ದೀರಿ. ಪ್ರಿಯರೇ, ನಾನು ಹೇಳುವುದೆಷ್ಟೇ, ದೇವರು ನಿಮ್ಮ ಜೊತೆ ಇವತ್ತು ಮಾತಾಡ್ತಾ ಇದ್ದಾನೆ. ಎಷ್ಟು ಅದ್ಭುತವಾದ ಕಾರ್ಯ! ಇದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಏನಾದರೂ ಬೇಕಾ? ಆತ ನೋಡ್ರಿ, ನೀವು ಆತನಿಗೆ ಏನು ಬೇಡ್ತಾ ಇದ್ದಾನೆಂದರೆ, ನೀವು ನಿಮ್ಮ ಪ್ರಾರ್ಥನೆ, ನಿಮ್ಮ ನಡವಳಿಕೆ, ನಿಮ್ಮ ಚಿಂತೆ ಭಾರಗಳು ಆತನಿಗೆ ಹಾಕಿರಿ. ದುಷ್ಟಾತ್ಮನನ್ನು ಮುರಿರಿ ಅಂತ ಹೇಳ್ತಾ ಇದ್ದಾನೆ. ಮುರಿರಿ ಅಂದರೆ ನೀವು ಯಾವುದಾದ್ರೂ ವಸ್ತು ತಗೊಂಡು ಮುರಿದು ಬಿಡಿರಿ, ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಹಾಗೆ ದುರಾತ್ಮನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಒಂದೊಂದು ಕೆಟ್ಟ ಕೆಲಸ, ನಿಮ್ಮ ಆಲೋಚನೆಗಳು, ದುಷ್ಟಾತ್ಮನ ಕಾರ್ಯಗಳು ಮುರಿರಿ. ಬ್ರೇಕ್ ಡೌನ್ ಮಾಡಿರಿ. ಯಾವಾಗ ನೀವು ಬ್ರೇಕ್ ಮಾಡ್ತಿದ್ದೀರಲ್ಲ, ಅಲ್ಲಿಗೆ ದೇವರ ಸಮ್ಮುಖ ನಿಮ್ಮಲ್ಲಿ ಹೆಚ್ಚಾಗುತ್ತಿದೆ. ನೋಡಿರಿ, ಯೇಸು ಹೇಳ್ತಾನೆ, ನಾನು ನಿಮ್ಮ ಜೊತೆಗಾರನಾಗಿದ್ದೇನೆ, ನಾನು ಬೆಂಕಿ ಅಭಿಷೇಕದಿಂದ ನಿಮ್ಮನ್ನು ಮಾರ್ಪಡಿಸಿದ್ದೇನೆ, ಎಲ್ಲ ದುರಾತ್ಮನ ಕಾರ್ಯಗಳು ಮುರಿಯಲ್ಪಟ್ಟಿದ್ದೇನೆ ಅಂತೇಳಿ ದೇವರು ಮಾತಾಡ್ತಾ ಇದ್ದಾನೆ. ಅಂತ ಸರ್ವಶಕ್ತನಾದ ದೇವರನ್ನು ನಾವು ಬಿಟ್ಟು ಇವತ್ತು ನಾವು ಏನು ಕಾರ್ಯಗಳು ಮಾಡ್ತೀವಿ? ಸುಳ್ಳು, ಜಗಳ, ಮೋಸ, ಬೈಗಳು, ಹಿಂದಿನ ಕಾರ್ಯಗಳು, ವ್ಯಭಿಚಾರ ಅಂತ ಕೆಲಸದಲ್ಲಿ ನಾವು ಬಿದ್ದಿದ್ದೇವೆ. ಸ್ವಲ್ಪ ಜಾರವತ್ತದಲ್ಲಿ, ಕುಡುಕುತನದಲ್ಲಿ, ನಶದಲ್ಲಿ, ಇನ್ನೊಬ್ಬರನ್ನೇ ಹಿಂದಾಡುವುದು, ಎಷ್ಟೆಲ್ಲ ನಾವು ನೋಯಿಸ್ತಾ ಇದ್ದೇವೆ. ನಾವು ದೇವರಿಗೆ ನಾವು ಎಷ್ಟೆಲ್ಲ ನೋಯಿಸ್ತಾ ಇದ್ದೇವಲ್ಲ ಹೃದಯ. ಆ ಹೃದಯ ನೋಯಿಸುವುದು ಯಾರಿಗಾಗಿ? ಯಾರು? ಸೈತಾನನ ಕಾರ್ಯಗಳು. ಸೈತಾನ ನಿಮ್ಮನ್ನು ಕಟ್ಟಾಕುತ್ತದೆ. ಸೈತಾನನ ಕಾರ್ಯ ಏನು? ಆತನ ಮಕ್ಕಳಿಗೆ ಕಟ್ಟಾಕುವುದು, ಆತನ ಮಕ್ಕಳಿಗೆ ಮರಣಕ್ಕೆ ಒಯ್ಯುವುದು, ಪಾಪದಲ್ಲಿ ಹಾಕಿ ಆತನ 120 ವರ್ಷ ದೇವರು ನೋಡಿ ಆದಾಮನಲ್ಲಿದ್ದಾಗ 965 ವರ್ಷ 63 ವರ್ಷ ತನ್ನ ಮೆತ್ತಶೈಲನ್ನು ಬದುಕಿದನು. ಮತ್ತೆ ನೋಹನನ್ನು 950 ಎಷ್ಟು ಚಿಲ್ಲರು, ಮತ್ತೆ ಆದಾಮನು 930. ನೋಡಿರಿ, ಆ ಒಂದು ನಮಗೆ ಕೊಟ್ಟಿರುವಂಥ ಆಯುಷು ಹೋಗಿ ಪಾಪದ ದೆಸೆಯಲ್ಲಿ ಸೈತಾನನ ಮಾರ್ಗದಲ್ಲಿ ಹಿಡಿದು ಏನಾಯಿತು? ದೇವರು 120 ವರ್ಷ ಮಾಡಿದನು. 120 ವರ್ಷ ಮಾಡಿದಾಗ ನಾವೇನು ಇವಾಗ ಕಳ್ಕೊಂಡೆವು? ಮತ್ತೆ ಪಾಪದಲ್ಲಿ ನಾವು ಓಡುತ್ತಿರುವುದು. ಮೊದಲನೇದಾಗಿ ಏನು ಊಟ ಮಾಡಬೇಕು, ಏನು ಉಟ್ಕೊಳ್ಳಬೇಕು, ಎಷ್ಟು ದುಡಿಬೇಕು, ಎಷ್ಟು ಐಶ್ವರ್ಯವಂತರಾಗಬೇಕು, ಇದಕ್ಕಾಗಿ ಮಾತ್ರ ನಾವೇನು ಮಾಡ್ತಾ ಇದ್ದೇವೆ? ತಪ್ಪಿಸ್ತಾ ಇದ್ದೇವೆ. ದೇವರ ರಾಜ್ಯ ಹೇಗೆ ಕಟ್ಟಬೇಕು, ದೇವರ ಮಾರ್ಗದಲ್ಲಿ ಹೆಂಗೆ ನಡಿಬೇಕು, ದೇವರಿಗಾಗಿ ನಾನು ಯಾವ ರೀತಿಯಾಗಿ ಮೆಚ್ಚಿಸ್ಬೇಕಂತ ಯಾರು ನೋಡ್ತಾ ಇಲ್ಲ. ನನ್ನ ಮಕ್ಕಳಿಗೆ ದೇವರ ವಾಕ್ಯ ಎಷ್ಟು ಬರುತ್ತದೆ, ನನ್ನ ಮಕ್ಕಳು ಎಷ್ಟಾಗಿ ದೇವರಲ್ಲಿ ನಡೀತಾ ಇದ್ದಾರೆ, ನಾನು ಎಷ್ಟು ದೇವರಲ್ಲಿ ನಡೀತಾ ಇದ್ದೇನೆ, ನಾನು ಎಷ್ಟಾಗಿ ದೇವರಿಗೆ ಮನವಿಟ್ಟಿದೆ, ಯಾರು ಕೇಳುವುದಿಲ್ಲ. ಅದಕ್ಕಾಗಿ ದೇವರು ನಿಮ್ಮ ಮುಖದಲ್ಲಿ ಬಂದು ನಿಮ್ಮನ್ನು ಅಭಿಷೇಕಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಯಾವ ದೇವರುಗಳು ಎಲ್ಲಿ ಹೇಳ್ತೀರಿ? ನೋಡಿರಿ, ಆ ಫಾರೋನ ರಾಜನ ಹೃದಯ ಯಾಕೆ ಕಠಿಣ ಮಾಡಿದ? ತನ್ನ ಬಲವಾದ ಶಕ್ತಿಯನ್ನು ತೋರಿಸುವುದಕ್ಕಾಗಿ. ಆ ನಂಬಿಕೆ ನಮ್ಮಲ್ಲಿ ಹುಟ್ಟಬೇಕು. ಯಾಕಂದರೆ ಸರ್ವಶಕ್ತನಾದ ದೇವರು ಆ ಇಸ್ರಾಯೇಲರ ಮಾತ್ರ ಕಾಯ್ದಿಲ್ಲ, ನಮ್ಮನ್ನು ಕಾಯುತ್ತಿದ್ದಾನೆ. ಇವತ್ತು ಆತನ ಪ್ರಸನ್ನತೆಯಿಂದಲೇ ನಾವು ಇವತ್ತು ಕಾಯಲ್ಪಡ್ತಾ ಇದ್ದೇವೆ. ಆತನ ಒಂದು ಮಾರ್ಗ, ಆತನ ಒಂದು ಸತ್ಯತೆ, ಆತನ ಒಂದು ನಂಬಿಕೆಯಲ್ಲಿ ನಾವು ದೃಢವಾಗಿ ಕಾಯಲ್ಪಡ್ತಾ ಇದ್ದೇವೆ. ಯಾಕಂದರೆ ಆತನು ಭೂಮಿ ಆಕಾಶವನ್ನು ಸೃಷ್ಟಿಸಿದ ದೇವರಿದ್ದಾನೆ. ಆತನಿಗೆ ಯಾವುದೂ ಅಸಾಧ್ಯವಾಗೋದಿಲ್ಲ. ನಾವು ಕಲ್ಲು, ಕಪ್ಪೆ, ನಾಯಿ, ಮೈ ಎಲ್ಲವನ್ನು ನೋಡಿದಂಥವರಾಗಿದ್ದೇವೆ. ಆದರೆ ದೇವರ ಸಮ್ಮುಖದಲ್ಲಿ ನಾವು ಯಾವಾಗ ಕಾರ್ಯ ಮಾಡ್ತೀವಿ, ಹಾಗೆ ದೇವರು ನೋಡ್ತಾನೆ. ಅಜಾಂಬರಿ, ರಜಾಂಬರಿ, ಕುತ್ತಕಾಂಬರಿ, ಶಬ, ರಥಕಾಡ, ಸಬಾರಂಡಿ, ರಥಕಾಡ, ಗಡದಾಂಬ, ರುಜಾಬ, ಕಡಬ, ನಿಜ ಕನಿ, ನೀತುರ, ಮರ ಸಬಾರಿ, ನಗಾಡಿ ದೋರಿ, ಮಗಂಡ ಶಕ್ತಬರಿತ್ತು, ಮಗಂಡ ದಾಂಬರ ಶಕ್ತಬರಿಯು, ರದ್ದಾಬ, ಶಬರೋ ಸಬರತ್ತಿ. ನೋಡಿ, ದೇವರು ಏನು ಹೇಳ್ತಾ ಇದ್ದಾರೆ? ನಾನು ನಿಮ್ಮನ್ನು ನೋಡ್ತಾ ಇದ್ದಿದ್ದೇನೆ, ನಿಮ್ಮ ಕಾರ್ಯಗಳು ಮುನ್ನಡೆಸುತ್ತೇನೆ. ನನ್ನಲ್ಲಿ ಮೊರೆ ಇಡುವಂಥವರಿಗೆ ಯಾರು ಮೊರೆ ಇಡಬೇಕು? ಆತನಲ್ಲಿ ಯಾರು ಮೊರೆ ಇಡಬೇಕು?
ನಾವು ಆತನಲ್ಲಿ ಮೊರೆ ಇಡಬೇಕು, ನಾವು ಆತನಲ್ಲಿ ಕುಗ್ಗಿಬೇಕು. ಯೇಸುವೆ, ನಾನು ನಿನಗಾಗಿ ಇಷ್ಟೆಲ್ಲ ಕಾರ್ಯ ಮಾಡ್ತೇನೆ, ಯೇಸುವೆ ನಿನಗಾಗಿ ಪ್ರಾರ್ಥಿಸ್ತೇನೆ. ದೇವರಿಗಾಗಿ ಪ್ರಾರ್ಥಿಸ್ತಿಲ್ಲ, ನಿನ್ನ ನೀನು ಪ್ರಾರ್ಥಿಸ್ಕೊತಾ ಇದೆಯಾ. ಆದರೆ ದೇವರ ಮಾತು ಬರ್ತಾ ಇದೆ, ದೇವರೇ ನಿನಗಾಗಿ ಪ್ರಾರ್ಥಿಸ್ತೇನೆ, ನಿನಗಾಗಿ ಇಲ್ಲ, ನಿನ್ನ ನೀನು ಪ್ರಾರ್ಥಿಸ್ಕೊಳ್ಳುತ್ತೆ. ಯೇಸುವೆ, ನನಗೆ ಗಾಡಿ ಕೊಡು, ಬಂಗ್ಲ ಕೊಡು, ಆಯುಷ್ಯ ಕೊಡು, ನನಗೆ ಹೊಲ ನೆಲಗಳು ಕೊಡು, ನನಗೆ ಮಕ್ಕಳು ಕೊಡು, ನನಗೆ ಸಂಪತ್ತು ಕೊಡು, ನನಗೆ ಆಯುಷ್ಯ ಆರಾಮ್ ಜಿಂದಗಿ ಕೊಡು. ಎಲ್ಲ ಕೊಡುವುದಕ್ಕೆ ತಯಾರಿದ್ದಾನೆ ದೇವರು. ಐಶ್ವರ್ಯ ಕೊಡುವಕ್ಕೆ ರೆಡಿ ಇದ್ದಾರೆ. ಆತನು ಏನು ಹೇಳ್ತಾನೆ ವಾಕ್ಯದಲ್ಲಿ, ನಾನು ಐಶ್ವರ್ಯನಾಗಿ ಹುಟ್ಟದೆ ಕರೆ ನಾನು ಬಡವನಾಗಿ ಹುಟ್ಟಿದ್ದೇನೆ. ಯಾಕಂದರೆ ನೀವು ಐಶ್ವರ್ಯವಂತರಾಗಿ ನೋಡಿ. ನಾವು ಅದೇ ನೋಡ್ತೀವಿ. ಜಕ್ಕಾಯನು ಮರದ ಮೇಲೆ ಎತ್ತಿದಾಗ ಆತನಿಗೆ ರಕ್ಷಣೆ ಸಿಗ್ತದೆ. ಯಾವ ರಕ್ಷಣೆ? ತವಕದ ರಕ್ಷಣೆ. ಅವ ತವಕ ಪಡ್ತಾನ. ಅವನೇನು ಮಾಡ್ತಾನೆ? ಒಂದೇ ಯೋಚನೆ, ದೇವರನ್ನು ನೋಡಬೇಕು, ದೇವರನ್ನು ನೋಡಬೇಕು, ಯೇಸುವನ್ನು ನೋಡಬೇಕು, ಯೇಸು ಕ್ರಿಸ್ತನನ್ನು ನೋಡಬೇಕು. ಅವನಲ್ಲಿ ಪವಿತ್ರಾತ್ಮನ ವಾಸ, ಅವನೆಲ್ಲ ಪಾಪಗಳೆಲ್ಲ ಹೋಗಲ್ಪಡ್ತದೆ. ಯಾಕಂದರೆ ಯಾವಾಗ ನಿನ್ನ ಹತ್ರ ದೇವರ ದಾಹ ಬರ್ತದಲ್ಲ, ನಿಮ್ಮಲ್ಲಿ ದೇವರ ದಾಹ ಬಂದಾಗ ಆ ಪಾಪದ ಮುರಿಯಲ್ಪಡ್ತದೆ. ಆ ಪಾಪ ಮುರಿಯಲ್ಪಟ್ಟಾಗ ನೀವು ದೇವರ ಸಮ್ಮುಖದಲ್ಲಿ ಹೇಳ್ತೀರಿ. ಆ ಜಕ್ಕಾಯನು ಗಿಡ್ಡನಾಗಿದ್ದನಂತ ಹೇಳಿದಲ್ಲ, ಗಿಡ್ಡನಾಗಿದ್ದರೂ ಅವನ ಹತ್ರ ಅಷ್ಟು ಶ್ರಮೆ ಇತ್ತು. ಅವನು ಏನು ಬಡ್ಡಿ ವ್ಯಾಪಾರ ಮಾಡೋ ಕಲೆಕ್ಟರ್ ಇದ್ದಿದ್ದ. ಆತನು ಹೋಗಿ ನಿಂದಿರ್ಬೋದಿತ್ತು ದೇವರ ಸಮ್ಮುಖದಲ್ಲಿ ಒಳಗೋಗಿ. ಆದರೆ ಅವನು ನಾನು ನಂಬಿಗಸ್ತನಾಗಿ ಒಂದು ಹೊಸ ಕಾರ್ಯವನ್ನು ನಿರ್ಮಿಸಿ ಒಂದು ಹೊಸ ನಂಬಿಕೆಯಲ್ಲಿ ಬಿಡಬೇಕು, ನಾನು ಆತನನ್ನು ನೋಡಬೇಕು, ನನ್ನ ಪಾಪಗಳೆಲ್ಲ ಬಿಟ್ಟು ಬಿಡಬೇಕಂತ ಹೇಳಿ ಅವನು ಪವಿತ್ರಾತ್ಮನಾಗಿ ಆಲೋಚಿಸಿದ. ಯಾಕೆ ಪವಿತ್ರಾತ್ಮ ದೇವರ ಹೃದಯ ಮಾತಾಡಿಸಿದ ಅಂತಂದರೆ, ದೇವರನ್ನು ನೋಡಬೇಕೆನ್ನುವ ಇಚ್ಛೆ ಬಂದಾಗ ನೀನು ಯಾವಾಗ ಬದಲಾವಣೆ ಆಗುತ್ತಿ, ದೇವರು ನಿನ್ನನ್ನು ನೋಡುವಂತನಾಗಿದ್ದಾನೆ. ಅಲ್ಲಿ ಹಿಡಿಯಲೆಂಬ ಸ್ತ್ರೀ ನೋಡ್ತೇವೆ ನಾವು ಬೈಬಲಲ್ಲಿ. ಅವಳು ದೌಳೆ ಎಂಬಳು, ಆಕೆ ಏನು ಮಾಡ್ತಾಳ? ಪೌಲನ ದಿನನಿತ್ಯ ಹೇಳುವ ವಾಕ್ಯವನ್ನು ಗಂಭೀರವಾಗಿ ಕೇಳುತ್ತಾಳೆ. ಗಂಭೀರವಾಗಿ ಕೇಳುವಾಗ ಅವಳು ಏನಿರ್ತಾಳೆ ಅದಕ್ಕೆ ಮುಂದೆ? ದೇವರ ಭಯ ಭಕ್ತಿಯಲ್ಲಿರುವಂತಳಾಗ್ತಾಳೆ. ಏನು? ದೇವರ ಭಯಭಕ್ತಿಯಲ್ಲಿರುವಂತಳಾಗಿ. ಇವತ್ತು ದೇವರು ನಿಮ್ಮನ್ನು ಮುಂಜಾನೆ ಜಾವದಲ್ಲಿ ಅನ್ಯ ಭಾಷೆಯ ಅರ್ಥದಲ್ಲಿ ನಿಮ್ಮನ್ನು ವಾಕ್ಯ ಹೇಳುವಂತೆ ನನ್ನನ್ನು ಆರಿಸಿಕೊಂಡ ಯೇಸು ನಿಮ್ಮನ್ನು ಆರಿಸಿಕೊಳ್ಳುವಂತನಾಗಿದ್ದಾನೆ. ನಿಮ್ಮ ರೋಗಗಳು ತೆಗೆದುಕೊಳ್ಳುವಂತನಾಗಿದ್ದಾನೆ, ನಿಮ್ಮ ಚಿಂತೆಗಳನ್ನು ತೆಗೆದುಕೊಳ್ಳುವಂತನಾಗಿದ್ದಾನೆ, ನಿಮ್ಮ ಭಾರಗಳು ತೆಗೆದುಕೊಳ್ಳುವಂತನಾಗಿದ್ದಾನೆ. ಅಂತ ಯೇಸು ಕ್ರಿಸ್ತನನ್ನು ನೀವು ಬಿಟ್ಟು ನಿಮ್ಮದೇ ಆದ ಆಲೋಚನೆಯಲ್ಲಿ ಯಾರು ಹೇಳಿದ ಮಾತಿನಲ್ಲಿ ನೀವು ಕೊಂದು ಹೋಗುತ್ತಾ ಇದ್ದೀರಿ. ಆ ಜಕ್ಕಾಯನಿಗೆ ರಕ್ಷಣೆ ಆಯಿತು, ಅವನ ಮನೆಗೆ ಹೋದಾಗ ರಕ್ಷಣೆ ಆಯಿತು. ಇವತ್ತು ದೇವರು ನಿಮ್ಮನ್ನು ಕರೀತಾ ಇದ್ದಾನೆ, ನಿಮ್ಮ ಮನೆ ಒಳಗೆ ಬರುವಂತನಾಗಿದ್ದಾನೆ. ನೀವು ಆತನಿಗೆ ಕರೆಯುತ್ತಾ ಇಲ್ಲ, ನಿಮ್ಮ ಮನೆಯಲ್ಲಿ ರಕ್ಷಣೆ ಇಲ್ಲ, ಸಾಲಗಳು, ಚಿಂತೆಗಳು, ಮಕ್ಕಳು ಮಾತು ಕೇಳುತ್ತಾ ಇಲ್ಲ. ಏನಾಗುತ್ತಾ ಇದೆ ಮನೆಯಲ್ಲಿ? ಒಂದು ದವಸ ದಾಣ ನಿಲ್ಲುತ್ತಾ ಇಲ್ಲ, ದುರಾತ್ಮನು ಎಲ್ಲ ಕಾರ್ಯ ಮಾಡಿ ನುಂಗುತ್ತಾ ಇದ್ದಾನೆ. ಇದೇ ನಿಜವಾದ ಸತ್ಯ. ನೀವು ಹೇಳ್ಬೋದು, ನನ್ನ ಮನೆಯಲ್ಲಿ ಏನು ಉಳಿತಾನೆ ಇಲ್ಲ, ನನ್ನ ಬಳಿ ಎಷ್ಟೇ ಸಂಪಾದಿಸಿದರೂ ನನ್ನಲ್ಲಿ ದುಡ್ಡು ಉಳಿತಾ ಇಲ್ಲ, ನಾನು ಎಷ್ಟೇ ಕಾರ್ಯ ಮಾಡಿದ್ರು ನನ್ನಲ್ಲಿ ದುಡ್ಡು ಉಳಿತಾ ಇಲ್ಲ, ನಾನು ಏನು ಮಾಡಿ? ಎಲ್ಲಿದೆ ನಿನ್ನ ದಶವಂಶ? ಎಲ್ಲಿದೆ ನಿನ್ನ ತಾಯ್ತು? ನೀನು ಯಾವಾಗ ಬೀಜ ಬಿತ್ತತಿ ನಿನ್ನ ಫಲ ದೊಡ್ಡದಾಗಿ ಮಾರ್ಪಡುತ್ತದೆ. ನಿನ್ನ ಸ್ಯಾಲ್ರಿ 10,000 ಇದ್ದರೆ ನೀನು 1,000 ತೆಗಿಯೋಕೆ ಹಿಂದೆ ಮುಂದೆ ನೋಡ್ತಿ. ಅದೇ ಹಾಸ್ಪಿಟಲ್ಗೆ ಹೋದರೆ 2 ಲಕ್ಷ 3 ಲಕ್ಷ ಖರ್ಚಾಗುತ್ತದೆ. ಅದೇ ನೀನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದಾಗ ನಿನ್ನನ್ನು 1 ರೂಪಾಯಿ ಖರ್ಚಾಗಲ್ಲ. 10,000ದಲ್ಲಿ 1,000 ಮಾತ್ರ ನೀನು ದೇವರಿಗಾಗಿ ಕಾಣಿಕೆ ಕೊಡ್ತಾ ಇದ್ದಿ. ಅದು ನಿನ್ನ ಅಭಿಷೇಕ, ನಿನ್ನ ಅಭಿವೃದ್ಧಿ, ನೀನು ಉನ್ನತವಾಗಿ ನೀನು ಕಾರ್ಯ ಮಾಡ್ತಿ. ನಿನ್ನ ಮಕ್ಕಳ ಮೇಲೆ, ನಿನ್ನ 1000 ತಲೆ ಮಕ್ಕಳ ಮೇಲೆ ಅಭಿವೃದ್ಧಿ, 4 ತಲೆಮಾರಿಗೆ ನಿನ್ನ ಆಶೀರ್ವಾದ ಅಭಿಷೇಕ ಬರ್ತದೆ. ದೇವರಿಗೂ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಅನ್ಯ ಭಾಷೆಯಲ್ಲಿ. ಅಂದರೆ ನೀವು ಸಮ್ಮುಖದಲ್ಲಿ ಈ ನೋಡುವ ಪ್ರತಿ ಒಬ್ಬೊಬ್ಬರು, ಈ ಸಭೆಯಲ್ಲಿ ಕೂತಿದ್ದ ಪ್ರತಿ ಒಬ್ಬೊಬ್ಬರಿಗೆ ಇದು ಒಂದು ವರವಾಗಿದೆ, ಗಿಫ್ಟ್ ಅಂತಾರೆ ಇದಕ್ಕೆ. ಇದು ನಂಬಿಕೆ ಹೊರಾಗಿದೆ, ನಂಬಿಕೆ ಹೊರ. ಈ ನಂಬಿಕೆ ಹೊರ ನಿಮ್ಮಲ್ಲಿ ಯಾವಾಗ ಇಳಿಯಲ್ಪಡ್ತದೆ? ನೀವು ದೇವರ ರಾಜ್ಯವನ್ನು ಕಟ್ಟುವಂತರಾಗಿದ್ದೀರಿ. ದೇವರ ರಾಜ್ಯ ಕಟ್ಟುವಾದಾಗ ನಿಮ್ಮನ್ನು ಯಾರು ಹಿಡಿಯಲಾರರು. ಸೈತಾನನನ್ನು ಬ್ರೋಕ್ ಮಾಡ್ತೀರಿ, ಹೀಗೆ ಮುರಿದು ಬಿಡ್ತೀರಿ ಸಿಟ್ಟು ಅಂತೇಳಿ.
ಅಜಾಬರಿ ರಜಾಬರಿ 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 ನಜಾ ಕಡಿ ನಜಾ ಕಡಿ ನಜಾ ಕಡಿ ರಜಾ ಕಡಿ ರಜಾ ಕಡಿ ರಿಬೋರ 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 ಕಡ ಗಡ 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 ರದ್ದ 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 ನಿಜಾಬ ಕಂದಿ 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 ಕಡ ಗಡ 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 ರಂದಿ 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 ಕಡ ಗಡ 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 ರಂದಿ ರಂದಿ ಗಡ ಗಡ ಒಸಾಬ ರಿಷತ್ತ ಬಶತ್ತ ಬಶತ್ತ ಬರದ ಗಾಂಡ ದೀಂಬ ರೋತ್ತುರ ಬಹಾರಿ ರಜಾಬ ಕಂದೀಂಬ ರೋಷತೂರ ಲಾಭ ರೀ ತಡಗಾಡ ತಡಗಾಡ. ನೋಡ್ರಿ ಯೇಸು ಹೇಳ್ತಾನ, ನೀವು ಮೊದಲು ನಿಮ್ಮದ ಆಸೆಗಾಗಿ ನೀವು ಎಷ್ಟೆಲ್ಲ ತವಕಪಟ್ಟು ಎಲ್ಲಾದ್ರೂ ಟೂರ್ ಹೊಡಿಯೋಕ್ಕಾದ್ರೂ ಓಡಿ ಹೋಗ್ತೀರಿ, ಆದರೆ ದೇವರ ವಾಕ್ಯ ಕೇಳಕ್ಕೆ ಬರಲ್ಲ, ಸಭೆಗೆ ಟೈಮಿಗೆ ಬರಲ್ಲ ಅಂತ ಇದ್ದಾರೆ ದೇವರು. ನನ್ನ ಆಜ್ಞೆಗಳು ಸಬ್ಬತ್ ದಿವಸ ಅಂದರೆ ಪರಿಶುದ್ಧ ದಿನ, ನೀವು ಸಬ್ಬತ್ ದಿವಸದಲ್ಲಿ ಏನು ಕೆಲಸ ಮಾಡಬೇಡ, ನಿನ್ನ ದೇವರಿಗೆ ಮೀಸಲಾಗಿದ್ದ ದಿನ ಅಂತೇಳಿ ದೇವರು ಹೇಳ್ತಾನೆ. ನೀ ಆ ಮೀಸಲಾತಿಯಾದ ದಿನಗಳು ಎಲ್ಲಿ ಮಾಡ್ತಿದ್ರಿ? ನೋ, ಎವ್ರಿ ಒನ್ ಇಸ್ ನಾಟ್. ಎಲ್ಲರೂ ತನ್ನದೇ ಆದ ಇಚ್ಛೆಗೆ ಒಳಗಾಗಿದ್ದಾರೆ. ಸಂಡೇ ಇದ್ದರೆ ಮಕ್ಕಳಿಗೆ ಮನೆಗೆ ಮಲಗಿಸ್ತೀರಿ. ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನು ಏನು ಮಾಡಬೇಕು? ಮೊದಲಾಗಿ ದೇವರ ವಾಕ್ಯಕ್ಕೆ ಅಧೀನರಾಗಿ ಮಾಡಬೇಕು, ದೇವರ ವಾಕ್ಯದ ಮೇಲೆ ನಡೆಯುವಂತೆ ಮಾಡಬೇಕು, ದೇವರ ವಾಕ್ಯದಲ್ಲಿ ಅವರು ಏನಂತಾರೆ ಈಜಾಡಬೇಕು. ಅಷ್ಟು ಮಟ್ಟಿಗೆ ನೀವು ಬೆಳೆಸಬೇಕು ನಿಮ್ಮ ಮಕ್ಕಳಿಗೆ. ನೀವು ನಿಮ್ಮ ಮಕ್ಕಳನ್ನು ನೀವು ಸ್ಥಿರವಾಗಿ ಅವರಲ್ಲಿ ಬಲವಾದ ಯೇಸುವಿನ ನಂಬಿಕೆ ಹುಟ್ಟಿಸಲೆಂದರೆ ಅವರು ಕೆಟ್ಟು ಹೋಗುವಂತರಾಗಿದ್ದಾರೆ. ದುಷ್ಟಾತ್ಮವು ಕಾರ್ಯಗಳು ಮಾಡ್ತವೆ, ಅವರಿಗೆ ಇಲ್ಲದ ಕಾರ್ಯಗಳೇ ಕುಡುಕುತನ, ವ್ಯಭಿಚಾರ ಆತ್ಮಗಳು, ಸುಳ್ಳು ಹೇಳುವುದ ಆತ್ಮಗಳು, ಬಹಳಷ್ಟು ಆತ್ಮಗಳು ಇರ್ತವೆ. ಅವೆಲ್ಲ ವಶ ಮಾಡ್ತಾ ಬರ್ತವೆ. ಆವಾಗ ನೀವು ಹೇಳ್ತೀರಿ, ನನ್ನ ಮಗನು ಕೆಟ್ಟು ಹೋಗಿದ್ದಾನೆ, ನನ್ನ ಮಗನ ಮಾತು ಕೇಳ್ತಾ ಇಲ್ಲ, ನನ್ನ ಮಗನು ತಿರುಗಾಡ್ತಾನೆ, ನನ್ನ ಮಗ ಓದುತ್ತಾ ಇಲ್ಲ, ನನ್ನ ಮಗ ಜಾಬ್ ಮಾಡ್ತಾ ಇಲ್ಲ, ನನ್ನ ಮಗನಿಗೆ ಮದುವೆ ಆಗ್ತಾ ಇಲ್ಲ, ನನ್ನ ಮಗಳಿಗೆ ಕಾರ್ಯ ಆಗ್ತಾ ಇಲ್ಲ. ಯಾಕ? ದುರಾತ್ಮನ ಕಾರ್ಯದಲ್ಲಿ ಸಿಗ್ತಿದೆ. ಈಗ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಅಲಕ್ಷ್ಯ ಮಾಡಿದಾಗ ನಾನು ನಿಮ್ಮನ್ನು ಅಲಕ್ಷ್ಯ ಮಾಡಲ್ಲ, ನಾನು ನಿಮ್ಮ ಜೊತೆಗಾರನಾಗಿ ಇರ್ತೀನಿ ಅಂತ ಹೇಳ್ತಾನೆ ದೇವರು. ಆದರೂ ನೀವು ಯಾರು ದೇವರನ್ನು ಅಂಗೀಕರಿಸೋದು ಎಲ್ಲ ಅಲಕ್ಷ್ಯ ಮಾಡಿ ಅಲಕ್ಷ್ಯದಲ್ಲೇ ಇರುವಂತರಾಗಿದ್ದೀರಿ. ದೇವರಿಗೆ ಎಷ್ಟಾಗಿ ಅಲಕ್ಷ್ಯ ಮಾಡ್ತಾ ಇದ್ದೀರಂದರೆ, ಒಂದು ಹಂತದಲ್ಲಿ ನೀವು ನೋಡಬೇಕಾದ್ರೆ ಈ ಜೀವಿತದಲ್ಲಿ 24 ಗಂಟೆಯಲ್ಲಿ 1 ನಿಮಿಷವಾದರೂ ದೇವರಿಗೆ ನೆನೆಸುವರು ಕಡಿಮೆ ಜನರು. ನನಗನ್ಸೋ ಮಟ್ಟಿಗೆ 0.01% ಮಾತ್ರ ಜನರು ಯೇಸುವನ್ನು ಸ್ತುತಿ ಹೇಳ್ಬೋದನು. ಯೇಸುವೆ ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಯೇಸುವೆ ನನಗೆ ಮನೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಯೇಸುವೆ ಹೊಸ ಕಾರ್ಯ ನನಗೆ ಮಾಡಿಸಿದ್ದಕ್ಕಾಗಿ ಸ್ತೋತ್ರ. ಮುಂಜಾನೆ ಜಾವದಂತೆ ಎದ್ದು ಪ್ರಾರ್ಥಿಸುವವರು ಎಲ್ಲೂ ಇರಲಿಕ್ಕಿಲ್ಲ. ಏಸಪ್ಪ, ಇವತ್ತು ಪರಿಶುದ್ಧ ದಿನ, ನನ್ನ ರಾತ್ರಿ ಎಲ್ಲ ಕಾಯ್ದಿದ್ದಿ, ಈ ಮುಂಜಾನೆ 5ನೇ ಜಾವ, 4ನೇ ಜಾವ, 3ನೇ ಜಾವದಲ್ಲಿ ನನ್ನ ಎಬ್ಬಿಸಿ ಪ್ರಾರ್ಥಿಸ್ತಾ ಇದ್ದಿ. ನನ್ನ ಕುಟುಂಬಕ್ಕಾಗಿ ನನ್ನನ್ನು ಪ್ರಾರ್ಥಿಸ್ತಾ ಇದ್ದೇನೆ, ನನ್ನ ಕುಟುಂಬದ ರಕ್ಷಣೆಗಾಗಿ ಪ್ರಾರ್ಥಿಸ್ತೇನೆ, ನನ್ನ ಉನ್ನತ ಅಭಿವೃದ್ಧಿಗಾಗಿ, ನನ್ನ ಭವಿಷ್ಯಕ್ಕಾಗಿ ಪ್ರಾರ್ಥಿಸ್ತೇನೆ ಅಂತ ಹೇಳಿ ಕೇಳುವವರು ಯಾರು ಇಲ್ಲ. ಮತ್ತೆ ದೇವರ ಸಮ್ಮುಖದಲ್ಲಿ ಹೋಗಿ, ಯೇಸುವೆ ನನಗೆ ಈ ರೋಗ ಬಂದಿದೆ, ಈ ರೋಗ ನನ್ನ ಪಾಪದಿಂದ ಬಂದಿದೆ, ನಾನು ನಿನಗೆ ದೂರ ಆಗಿ ಹೋದಾಗ ಮಾತ್ರ ಈ ರೋಗ ಬಂತು, ನನ್ನನ್ನು ಬಿಡಿಸು ಅಂತ ಕೇಳುವಂತಾರೆ ಯಾರಿಲ್ಲ. ಎಲ್ಲಿ ಓಡ್ತೀರಿ? ಮೊದಲನೇದಾಗಿ ಡಾಕ್ಟರ್ ಹತ್ರ ಹೋಗ್ರಿ, ಬೇಡ ಅಂತ ಇಲ್ಲ. ಆದರೆ ಮೊದಲನೇ ಡಾಕ್ಟರ್ ಯಾರು? ನಮ್ಮ ಸರ್ವಶಕ್ತನಾದ ಯೇಸು ಕ್ರಿಸ್ತನು. ಆತನಲ್ಲಿ ನೀವು ನನಗೆ ಹೋಗಬೇಕು. ಮೊದಲನೇ ಡಾಕ್ಟರ್ ಯಾರು? ನಿಮ್ಮ ಯೇಸು ಕ್ರಿಸ್ತ. ಯೇಸುವಿನ ಸಮ್ಮುಖದಲ್ಲಿ ಹೋಗಬೇಕು. ಆ ತಂದೆ ನಿಮ್ಮನ್ನು ಮುಟ್ಟು ನೋಡುವಂತನಾಗಿದ್ದಾನೆ. ಆತನು ಮುಟ್ಟಿದಾಗ ನಿಮಗೆ ಮತ್ತೆ ಆ ರೋಗವು ಹಿಂತಿರುಗಿ ಬರಲ್ಲ. ಆತ ನಿಮಗೆ ಮುಟ್ಟಿದಾಗ ನಿಮ್ಮ ರೋಗ ಸಂಪೂರ್ಣ ನಾಶವಾಗ್ತದೆ. ಆ ಜಕ್ಕಾಯನ ಮನೆಗೆ ಹೆಂಗೆ ರಕ್ಷಣೆ ಆಯ್ತಲ್ಲ, ನಿಮ್ಮ ಮನೆಗೆ ರಕ್ಷಣೆ ಆಗುತ್ತದೆ. ನೋಡಿರಿ, ಆ ಲಿಡಿಯಲ್ ಎಂಬುವ ಆ ಹೆಣ್ಮಗಳು ನಾವು ವಾಕ್ಯದಲ್ಲಿ ನೋಡ್ತೇವೆ, ಅವಳ ಹೃದಯವನ್ನು ದೇವರು ತೆರೆಯಲ್ಪಟ್ಟಿದೆ. ಯಾವಾಗ? ವಾಕ್ಯವನ್ನು ಕೇಳುವಾಗ. ನಾನು ಹೇಳುವುದು ನನ್ನನ್ನು ನಾನೇ ಹುಟ್ಟಿಸ್ಕೊಂಡು ಹೇಳುವಂಥದ್ದಲ್ಲ, ಅಷ್ಟು ಸಾಮರ್ಥ್ಯ ನನ್ನಲ್ಲಿಲ್ಲ. ಪವಿತ್ರಾತ್ಮನ ಮೂಲಕ ನಾನು ಕಾರ್ಯ ಮಾಡುವಂತನಾಗಿದ್ದೇನೆ. ನಾನು ನಿಮಗೆ ಒಬ್ಬ ಸಾಧಾರಣ ಮನುಷ್ಯನಾಗಿದ್ದೇನೆ. ಆದರೆ ದೇವರ ಭಯಭಕ್ತಿಯಲ್ಲಿ ಆತನು ಏನು ಹೇಳ್ತಾನೆ, ಪವಿತ್ರಾತ್ಮನ ಏನು ಕಾರ್ಯ ನನಗಾಗಿ ಒಪ್ಪಿಸಿದನ, ಆ ಕಾರ್ಯದ ಮೇಲೆ ಮಾತ್ರ ನಾನು ನಡೆಯುವಂತನಾಗಿದ್ದೇನೆ. ನೋಡಿ, ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಇವತ್ತು ಅಂದರೆ ನೀವು ಲಕ್ಕಿಯೆಸ್ಟ್ ಪರ್ಸನ್. ಎಸ್, ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್. ಆಲ್ಮೈಟಿ ಲಾರ್ಡ್ ಜೀಸಸ್ ಕ್ರೈಸ್ಟ್ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಆತನು ನನ್ನನ್ನು ಅನ್ಯ ಭಾಷೆಯಲ್ಲಿ ವಿಜ್ಞಾಪಿಸಿದಕ್ಕೆ ಇಂಟರ್ಪ್ರಿಟೇಷನ್, ಅದರ ಅರ್ಥವನ್ನು ಹೇಳ್ತಾ ಅನ್ಯ ಭಾಷೆದ ಅರ್ಥದ ಮೂಲಕ ನಿಮ್ಮನ್ನು ವಾಕ್ಯ ಸಾರಲ್ಪಡ್ತಾ ಇದ್ದಾನೆ. ಇವತ್ತು ಪದೇ ಪದೇ ನಾನು ಹೇಳಿದೆ, ನಿಮಗೆ ಹೇಳ್ತಾ ಇರ್ಬೋದು ಇಲ್ಲಿ. ಆ ಪದೇ ಪದೇ ಹೇಳುವುದು ದೇವರು ನಿಮ್ಮ ಹೃದಯದಲ್ಲಿ ಆವರಿಸ್ತಾ ಇದ್ದಾನೆ. ನಿಮ್ಮ ಹೃದಯಗಳನ್ನು ತೆರೆಯುತ್ತಾ ಇದ್ದಾನೆ. ನಿಮ್ಮ ಹೃದಯಗಳನ್ನು ತೆರೆಯುತ್ತಾ ಇದ್ದಾನೆ. ಯೇಸು ನಿಮ್ಮ ಹೃದಯಗಳನ್ನು ತೆರೆಯುತ್ತಾ ಇದ್ದಾನೆ. ಹೇಳಿರಿ ಎಲ್ಲರೂ ಜೋರಾಗಿ, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್.
ಸಭೆ ಇನ್ನೂ ಹೆಚ್ಚಾಗಿ ದೇವರು ಮಾತಾಡುವಂತನಾಗಿದ್ದಾನೆ. ಇಲ್ಲಿಗೆ ಬೇಜಾರುಗೊಳ್ಳದೆ ನಿಂದಿರಬೇಡಿ. ಇನ್ನು ವಾಕ್ಯದ ಭಾಗ್ಯನು ಹೆಚ್ಚಾಗಿ ದೇವರ ಮುಖದಲ್ಲಿ ಮಾತಾಡ್ತಾ ಇದ್ದಾನೆ. ಇವತ್ತಿನ ಮಾತು ಅಷ್ಟೇ. ದೇವರು ಹೇಳುತ್ತಿರುವುದೇನು? ನನ್ನಲ್ಲಿ ನೆಲೆಗೊಳ್ಳಿರಿ, ನಾನು ನಿಮ್ಮಲ್ಲಿ ನೆಲೆಗೊಳ್ಳುತ್ತೇನೆ. ನೀ ನನ್ನನ್ನು ಆರಿಸಿಕೊಂಡು ನನ್ನ ಮಧ್ಯದಲ್ಲಿ ಬಂದು ನನ್ನನ್ನು ಆರಾಧಿಸಿ ನನ್ನನ್ನು ಸ್ತುತಿ ಸ್ತೋತ್ರ ಮಾಡಿದಾಗ ನಿನ್ನ ಹೃದಯದಲ್ಲಿ ನಾನು ನಿನ್ನ ಭಾರಗಳನ್ನು ಮುರಿತೇನೆ. ನೀ ಅಂಥ ಚಿಂತೆ ದುಃಖದಲ್ಲಿರು, ನೀ ಅಂಥ ಸಮಸ್ಯೆದಲ್ಲಿರು, ನಾನು ಬಿಡುಗಡೆ ಕೊಡ್ತೀನಿ ಅಂತ ಹೇಳ್ತಾನೆ ದೇವರು. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸಬರ ಶಬರ ಶಬರ ತರ ಬರ ಬರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಿನಗೆ ವಂದನೆ ಯೇಸುವೆ, ವಂದನೆ ಯೇಸುವೆ. ಓಜಾ ಮರಿತಾಬ, ಓಜಾ ಮರಿತಾಬ, ಓಜಾ ಮರಿತಾಬ, ಓಜಾ ಮರಿತಾಬ. ನೀನೇ ಎಲ್ಲವನ್ನು ನೋಡುವಂಥ ದೇವರಾಗಿದೆ ಸಪ. ನಿಜ ಖಡಾಂದ ರೀಬ, ನಿಜ ಖಡಾಂದ ಬಾರಿ, ನಿಜ ಖಡಾಂದ ಬಾರಿ. ನಿಜವಾದ ದೇವರು ನೀನು ಒಬ್ಬನಾಗಿದೆ ಪಾ. ಸರ್ವಶಕ್ತನಾದ ಯೇಸುವೆ ನಿನಗೆ ಸ್ತೋತ್ರ. ರೆಡಾಂಬರೀತೋ 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 ರೆಡಾಂಬರೀತೋ. ನಿನ್ನ ಕಾರ್ಯಗಳು ವರ್ಣಿಸಲು ನನ್ನ ಬಾಯಿ ಸಾಕಾಗಲೇ ಸಪ. ರಿಜಾಂಬರೀತೋ ರವ ರಿಜಾಂಬರೀತೋ ರಿಜಾಂಬರೀತೋ ರಿಜಾಂಬರೀತೋ. ನಿನ್ನಲ್ಲಿ ಯಾವ ಬಲವಿದೆ ಸಪ, ಬಲವು ನನ್ನಲ್ಲಿ ಇಳಿಸು ಯೇಸುವೆ. ನನ್ನ ಮೂಲಕ ಈ ಸಭೆಯಲ್ಲಿ ಕಾರ್ಯಗಳು ಮಾಡು ಯೇಸುವೆ. ಈ ಸಭೆ ಮೂಲಕ ಈ ಆನ್ಲೈನ್ ನೋಡುವ ಮಕ್ಕಳ ಮೇಲೆ ಸಭೆ ಮಾಡು ಯೇಸುವೆ. ಇನ್ನೂ ಹೆಚ್ಚಾಗಿ ಮಾತಾಡು, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯವನ್ನು ಕುಡಿಯೇಸಪ್ಪ ಮಕ್ಕಳಿಗೆ. ರೆಡಾ ಗಂದಿಂಬೋರಿ ರೆಡಾ ಗದಂಬೋರಿ 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 ರೆಡಾ ಗದಂಬೋರಿ. ಎಲ್ಲವನ್ನು ನಾನು ಭಾರ ಹೊತ್ತುಕೊಳ್ಳುತ್ತೇನೆ ಅಂತ ಹೇಳ್ತಾ ಇದ್ದಾರೆ ದೇವರು. ಇನ್ನೇನು ಬೇಕು ನಮಗೆ? ಆತ ನಿಮ್ಮೆಲ್ಲ ಭಾರಗಳು ಒಪ್ಪಿಕೊಳ್ಳುತ್ತಾನೆ. ಆತನು ಹೊತ್ತುಕೊಂಡು ನಡೆಯುವಂತನಾಗಿದ್ದಾನೆ. ನಿಮ್ಗೆ ಏನು ಬೇಕಾಗಿದೆ? ಆತನ ಹೆಸರು, ಆತನ ಪ್ರಸನ್ನತೆ ಅಷ್ಟೇ. ಆತನ ವರಗಳಿಂದ ತುಂಬಬೇಕಾದರೆ ನೀವು ಪ್ರಾರ್ಥಿಸಬೇಕು, ಆರಾಧಿಸಬೇಕು, ಆತನ ಸಮ್ಮುಖದಲ್ಲಿ ಹೋಗಬೇಕು. ಮೊದಲನೇದಾಗಿ ನಮ್ಮ ಪಾಪಗಳನ್ನು ಬಿಡಬೇಕು. ನಾವು ಪಾಪ ಸ್ವರೂಪಿಗಳಾಗಿದ್ದೇವೆ, ನಾವು ಪಾಪದಿಂದ ಜನಿಸಿದ್ದೇವೆ. ಆತ ನಮ್ಮ ಪಾಪಗಳಿಗೋಸ್ಕರ ತಾನೇ ಪಾಪ ಸ್ವರೂಪಿಯಾದ. ಆತನಿಗೆ ಏನು ಕಾರ್ಯ ಬೇಕಾಗಿತ್ತು? ನೀವು ಪಾಪದಲ್ಲಿದ್ದೀರಿ, ನರಕಕ್ಕೆ ಹೋಗ್ತೀರಿ, ನರಕಕ್ಕೆ ಹೋಗಿರಿ. ನಾವೊಂದು ಕತೆ ಹೇಳ್ತೇನೆ, ದೇವರ ವಾಕ್ಯ ಹೇಳ್ತೇನೆ ನೋಡ್ರಿ. ಒಬ್ಬ ಶ್ರೀಮಂತನು ಮತ್ತು ಭಿಕ್ಷಕ ಲಾಜರನ ಕತೆ ಹೇಳ್ತೇನೆ. ಆ ಶ್ರೀಮಂತನು ಮೇಲ್ಗಡೆ ಕೂತು ಊಟ ಮಾಡುವಾಗ ನಿಗಳಗಡೆದ ಭಿಕ್ಷಕನಿಗೆ ನೋಡುವಂಥವನಲ್ಲ. ಅವನು ಎಷ್ಟು ಊಟ ಮಾಡಿದ್ರೆ ಒಂದಿಷ್ಟು ಊಟ ಕೊಟ್ಟೆ. ಒಂದು ಬಡ ಶ್ರೀಮಂತನ ಹತ್ರ ಏನೂ ಊಟದ ಕಡಿಮೆ ಇರಲ್ಲ. ನೌಕರುಗಳು, ಚಾಕರುಗಳು, ಬಹಳಷ್ಟು ಧನ ಗೌರವ, ಎಲ್ಲ ಸುಖ ಸಮೃದ್ಧಿಯಿಂದ ಇರುತ್ತಾರೆ. ಆದರೆ ಆ ಭಿಕ್ಷಕನನ್ನು ನೋಡಲಾರದೆ ಆತನು ಏನು ಊಟ ಮಾಡ್ತಾನೆ? ಏನಿಲ್ಲ. ಆತನು ಕುಂದಿದ ಊಟ ಮಾಡುವಾಗ ಬೀಳ್ತಿದ್ದ ಅನ್ನವನ್ನು ಬಿದ್ದಾಗ ತಿಂತಿದ್ದ. ಆ ತಿನ್ನುವುದಲ್ಲದೆ ಆ ನಾಯಿಗಳು ಬಂದು ತಿನ್ನುವಂಥವಾಗಿದ್ದು ಅದನ್ನು ಸಿಗ್ತಿದ್ದಿಲ್ಲ ಅವನಿಗೆ. ಆದರೆ ಅವನ ಮೈ ತುಂಬ ಹುಣ್ಣುಗಳಿದ್ದವು. ಆ ಹುಣ್ಣುಗಳಿಗೆ ಯಾರು ನೋಡಲಾರದೆ ಆ ನಾಯಿಗಳು ನೆಕ್ಕುತ್ತಾ ಇದ್ದೀವಂತೆ ಅವನಿಗೆ. ಓ ಸವಾರ ನೋಡ್ರಿ, ಆ ಹುಣ್ಣುಗಳು ನಾಯಿಗಳು ನೆಕ್ತಾ ಇದ್ದವು. ಈ ಕಾರ್ಯ ನಮ್ಮ ಹತ್ರ ಎಷ್ಟೇ ನಾವು ಶ್ರೀಮಂತರಾಗಿದ್ದೆವೋ ನಾವು ಅಷ್ಟಾಗಿ ನಾವು ದೇವರಲ್ಲಿ ಅಮೃತದಿಂದ ಬೆಳಬೇಕು. ದೇವರ ಶ್ರೀಮಂತರು ದೇವರ ರಾಜ್ಯಕ್ಕೆ ಸೇರಲ್ಲ ಅಂತ ಹೇಳಿ ಮಾತಾಡಿದ್ದಾರೆ. ಯಾತಕ್ಕಾಗಿ ಅಂದರೆ ಅವರು ತನ್ನ ಐಶ್ವರ್ಯವನ್ನು ಯಾವ ರೀತಿಯಾಗಿ ಬಚ್ಚಿಡಬೇಕು, ಐಶ್ವರ್ಯವನ್ನು ಯಾವ ರೀತಿಯಾಗಿ ನಾವು ಕಾಯ್ಕೊಂಡು ಹೋಗಬೇಕು, ನಾವು ಐಶ್ವರ್ಯದಲ್ಲಿ ನಡೆಯಬೇಕು. ಐಶ್ವರ್ಯ ಇದ್ದರೆ ಅಲ್ಲ, ಆದರೆ ಐಶ್ವರ್ಯದಿಂದ ನಿನಗೆ ಸುಖ, ಸಮೃದ್ಧಿ, ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯ ಸಿಗೋದಿಲ್ಲ. ನಿನಗೆ ಇವೆಲ್ಲವೂ ಸಿಗಬೇಕಾದರೆ ಯೇಸು ಕ್ರಿಸ್ತನ ಚರಣದಲ್ಲಿ ಮಾತ್ರ ಸಿಗುತ್ತದೆ. ಯೇಸು ಕ್ರಿಸ್ತನ ಪಾದದಲ್ಲಿ ಬಂದಾಗ ಮಾತ್ರ ಸಿಗುತ್ತದೆ. ಆ ಭಿಕ್ಷಕರನ್ನು ಸಾಯುತ್ತಾನೆ, ಆ ಯಜಮಾನ ಶ್ರೀಮಂತನು ಸಾಯುತ್ತಾನೆ. ಇಬ್ಬರು ಪರಲೋಕ ರಾಜ್ಯದಾಗ ಹೋಗ್ತಾರೆ. ಒಬ್ಬರಿಗೆ ನರಕದ ಭಾಗ್ಯ, ಇನ್ನೊಬ್ಬರಿಗೆ ಪರಲೋಕ ರಾಜ್ಯ. ಯಾರು ಪರಲೋಕ ರಾಜ್ಯಕ್ಕೆ ಹೋದ್ರು? ಶ್ರೀಮಂತ ಹೋದ, ಭಿಕ್ಷಕರ ಹೋದ? ಹೇಳಿದ್ವಿ, ಭಿಕ್ಷಕ ಹೋದ. ಭಿಕ್ಷಕ ಎಲ್ಲಿ ಹೋದ? ಪರಲೋಕ ರಾಜ್ಯದಲ್ಲಿ ಕುಂತ. ಆ ಬ್ರಾಹ್ಮಣ ಮೊಗ್ಗಲಲ್ಲಿ ಕುಂತ. ಅದೇ ಯಜಮಾನ ನರಕದ ಭಾಗ್ಯ. ಕುಡಿಯೋಕೆ ನೀರಿಲ್ಲ, ಉರಿಯುವ ಬೆಂಕಿ, ಉರಿಯುವ ಗಂಧಕ ಬೆಂಕಿ, ಉರಿಯುವ ಕೆರೆ. ನೋಡಿ, ನೀವು ಈಜಾಡಕ್ಕೆ ಹೋಗ್ರಿ, ಮೈಯೆಲ್ಲ ನೀರೆಲ್ಲ ಆಗ್ತಾವ, ಏನು ಸುಮ್ಮನೆ ನಿಮ್ಗೆ ಒಂದೇ ಭಾಗದಲ್ಲಿ ನೀರಿರ್ತದ? ನೋಡಿ, ಗಂಧಕದ ಉರಿಯುವ ಬೆಂಕಿಯ ನೀರಿನ ಕೆರೆ ಬಾಯಿ.
ಅಲ್ಲಿ ನಿಮಗೆ ಮಾತಾಡೋಕ್ಕೂ ಚಾನ್ಸ್ ಇಲ್ಲ, ಅಷ್ಟು ಉರಿತಾ ಇರ್ತದೆ. ಅವಾಗಂತನ ಲಾಜರಸ್ ನೀ ಯಾಕೆ ಅಲ್ಲಿ ಕುಂತಿದ್ದೀನಿ, ನನಗೆ ಯಾಕೆ ನರ್ಕ. ಅವಾಗಂತಾನೆ ನೀನೇನು ಪಾಪಗಳು ಮಾಡಿದೆ, ಅವನಿಗೆ ಊಟನೇ ಕೊಟ್ಟಿಲ್ಲ, ಇನ್ನವ ಏನೇನು ಪಾಪಗಳು ಮಾಡಿ, ವ್ಯಭಿಚಾರ, ಸುಳ್ಳು, ಮೋಸ, ಹಗರ, ಎಷ್ಟೆಲ್ಲ ಮಾಡಿರಬೇಕು, ಎಷ್ಟೆಲ್ಲ ಬೈದಿರಬೇಕು ಆತನು ಆ ಸಮಯದಲ್ಲಿ. ಅದಕ್ಕೆ ಅವನಿಗೆ ನರಕದ ಗತಿ. ಇವಾಗೇನು ಅವನ ಹತ್ರ ಐಶ್ವರ್ಯ ಇತ್ತು, ಅವನಿಗೆ ಅವನದೇ ಆದ ಒಂದು ಘಮಂಡು, ಒಂದು ಅಹಂ ಇತ್ತು, ಅವನದೇ ಒಂದು ಔರ ಇತ್ತು. ಆ ಔರದಲ್ಲಿ ಅವನು ಬಿದ್ದು ಏನದ ನರಕದಲ್ಲಿ ಬಿದ್ದ. ನೀ ಈ ಲೋಕದಲ್ಲಿದ್ದಾಗ, ಈ ಭೂಲೋಕದಲ್ಲಿದ್ದಾಗ ನೀನು ಹೇಳ್ಬೋದು, ನಾನು ಎಷ್ಟು ಕಾರ್ಯ ಮಾಡ್ತೆ, ನನ್ನ ಹತ್ರ ದುಡ್ಡಿದ್ದೆ, ನಾನು ಏನು ಬೇಕಾದರೂ ಸಂಪಾದಿಸ್ಬೋದು, ನಾನು ಏನು ಬೇಕಾದರೂ ಕಾರ್ಯ ಮಾಡ್ಬೋದು, ನೀನು ಯಾರಿಗಾದರೂ ತಕ್ಕೋಬೋದು, ಯಾರಿಗಾದರೂ ಬಿಡ್ಬೋದು ಅಂತ ಹೇಳ್ಬೋದು. ದೇವರ ರಾಜ್ಯದಲ್ಲಿ ನರಕದ ಭಾಗ್ಯ ಇದೆ. ದೇವರ ರಾಜ್ಯದಲ್ಲಿ ನರಕವನ್ನು ಅನುಭವಿಸುವಂತರಾಗಿದ್ದೀರಿ. ದೇವರ ರಾಜ್ಯದಲ್ಲಿ ನರಕವನ್ನು ಅನುಭವಿಸದ ದೇವರಿಗೊತ್ತು ನಿಮಗೆಲ್ಲ ಕಾರ್ಯಗಳು ಒಂದೊಂದಾಗಿ ಪ್ರಾರ್ಥಿಸಬೇಕಾಗಿ ಆತನಿಗೆ ಸ್ತೋತ್ರ ಹೇಳಿರಿ. ಭಿಕ್ಷಕರಂತೆ ಆಗಬೇಡಿರಿ, ನಾವು ನರಕಕ್ಕೆ ಹೋಗಬೇಡದು ಶ್ರೀಮಂತನಂತೆ, ನಾವು ಏನು ಬೇಕು ಭಿಕ್ಷಕರಂತೆ ಪರಲೋಕ ರಾಜ್ಯದಲ್ಲಿ ಸುಖವನ್ನು ಕಾಣಬೇಕು. ಅಲ್ಲಿ ಯಾವ ಕಷ್ಟ ಇಲ್ಲ, ಚಿಂತೆ ಇಲ್ಲ, ದುಃಖ ಇಲ್ಲ, ಏನು ಸಮಸ್ಯೆ ಇರಲ್ಲ. ದೇವರನ್ನು ಆರಾಧಿಸಿರಿ, ದೇವರ ಸಮ್ಮುಖದಲ್ಲಿ ಕಾರ್ಯ ಮಾಡಿರಿ. ಇದೇ ಮಾತ್ರ ದೇವರು ಕಾರ್ಯ ಮಾಡುವಂತನಾಗಿದ್ದಾನೆ. ಸೊ ಹಾಗಾಗಿ ದೇವರಿವತ್ತು ಅತಿ ಉತ್ತಮವಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಂತೆ, ಅನ್ಯ ಭಾಷೆದ ಅರ್ಥವನ್ನು ನಮಗೆ ಹೇಳಿ ನಿಮ್ಮನ್ನು ವಾಕ್ಯದ ಮೂಲಕ ಆತನು ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ. ದ ವರ್ಡ್ ಆಫ್ ದ ಗಾಡ್, ದೇವರು ನಿಮಗಾಗಿ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಹೃದಯದಲ್ಲಿ ಆಲೋಚಿಸಿದಕ್ಕಾಗಿ ಸ್ತೋತ್ರ ಅಂತ ಹೇಳ್ತೇನೆ. ಯಾಕಂದರೆ ದೇವರು ನಿಮ್ಮನ್ನು ಮುಟ್ಟಲ್ಪಟ್ಟಿದ್ದಾನೆ. ಇವತ್ತು ಈ ವಾಕ್ಯ ಎರೆ ನೋಡಿರಿ, ನಿಮ್ಮ ಹೃದಯಗಳು ತೆರೆಯಲ್ಪಡ್ತದೆ. ಯಾಕಂದರೆ ದೇವರು ನಿಮ್ಮನ್ನು ಬಯಸುವುದಷ್ಟೇ, ನನ್ನ ಕಡೆ ಗಮನ ಕೊಡ್ರಿ, ನನ್ನ ವಾಕ್ಯದ ಕಡೆ ಗಮನ ಕೊಡ್ರಿ, ನಾನು ಹೇಳುವ ಕಾರ್ಯದಲ್ಲಿ ಗಮನ ಮಾಡಿರಿ. ನಾ ಏನೇನು ನಿಮ್ಮನ್ನು ಕಲಿಸಿದ್ದೇನೆ, ನಾ ಈ ಭೂಲೋಕದಲ್ಲಿ ಬಂದಾಗ ನಿಮ್ಮನ್ನು ಯಾವ ರೀತಿಯಾಗಿ ಕಾರ್ಯ ಮಾಡಬೇಕು, ಯಾವ ರೀತಿಯಾಗಿ ನೀವು ದೇವರನ್ನು ಮೆಚ್ಚಿಸಬೇಕು, ಯಾವ ರೀತಿಯಾಗಿ ದೇವರ ಮಾರ್ಗದಲ್ಲಿ ನಡಿಬೇಕು, ಯಾವ ರೀತಿಯಾಗಿ ದೇವರ ಭಯ ಭಕ್ತಿಯಲ್ಲಿ ನಡಿಬೇಕು, ದೇವರು ನಿಮ್ಮನ್ನು ಇದೇ ಕಲಿಸಿದ್ದಾನೆ. ಆ ಮಾರ್ಗದಲ್ಲಿ ನೀವು ನಡೆದಾಗ ನಿಮ್ಮನ್ನು ಸುಖ ಜೀವನ, ನಿಮ್ಮ ಯಾವ ದುಷ್ಟಾತ್ಮಗಳು, ನಿಮ್ಗೆ ಯಾವ ರೋಗ ಬರಲ್ಲ, ಚಿಂತೆ ಬರಲ್ಲ, ಸಾಲ ಸಮಸ್ಯೆಗಳೆಲ್ಲ ಮುರಿಯಲ್ಪಡ್ತದೆ. ಯೇಸು ಕ್ರಿಸ್ತನ ಹೆಸರು ಮೇಲೆ ಎಲ್ಲ ಮುರಿಯಿಸ್ತಾನೆ. ಆತ ನಿಮ್ಮ ಜೊತೆಗಾರಾಗಿದ್ದಾಗ ನಿಮ್ಮನ್ನು ಜಯಿಸುವನು ಯಾರೂ ಇಲ್ಲ. ನಿಮ್ಮ ಹತ್ರ ದೇವರಿದ್ದಾಗ ನೀವು ಜಯದ ಮಾರ್ಗ ತಿಳಿತೀರಿ. ನೀವು ಯಾವುದೇ ಕಾರ್ಯ ಮಾಡಿ, ಯಾವುದೇ ಸಮಸ್ಯೆದಲ್ಲಿರು, ಆತ ನಿನ್ನನ್ನು ಜಯ ಕೊಡುವಂಥ ದೇವರಾಗಿದ್ದಾನೆ. ಎಲ್ಲಿವರೆಗೆ ನೀನು ದೇವರನ್ನು ಮೆಚ್ಚಿಸುವುದಿಲ್ಲ, ಅಲ್ಲಿವರೆಗೆ ನಿನ್ನ ಕಾರ್ಯಗಳು ನಡೆಯಲ್ಲ. ಈ ಮುಂಜಾನೆ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಏಸಪ್ಪ, ಮುಂದಿನ ಕಾರ್ಯ ನಿನಗೆ ಒಪ್ಪಿಸ್ತೇನೆ. ಏಸಪ್ಪ, ಎಲ್ಲವೂ ನೀನು ನಡೆಸುವಂಥ ದೇವರಿನ ಅಭಿಷೇಕದಿಂದ ನಮ್ಮನ್ನು ನಡೆಸು. ಈ ಮಕ್ಕಳು ಯಾರ್ಯಾರು ನೋಡಿದರೆ ಏಸಪ್ಪ, ಆ ಮಕ್ಕಳ ಮೇಲೆ ಆಶೀರ್ವಾದದಿಂದ ತುಂಬಿಸು. ಈ ಮಕ್ಕಳ ಒಂದೊಂದು ಕಾರ್ಯಗಳು ಸಫಲವಾಗಿ ಮಾಡಿ ಏಸಪ್ಪ. ಈ ಮಕ್ಕಳು ಮಾಡುವ ಒಂದು ಪ್ರಯತ್ನದಲ್ಲಿ ನೀನು ಬಲವಾಗಿ ತುಂಬಿಸು ಏಸಪ್ಪ. ಯೇಸುವೆ, ಮುಂಜಾನೆ ಜಾವದಲ್ಲಿ ನೋಡುವ ಎಲ್ಲ ಮಕ್ಕಳಿಗೆ ಅವರ ಕುಂದು ಕೊರತೆಗಳು ಎಲ್ಲ ನೀಗಲಿ ಏಸಪ್ಪ. ಸುಖ ಸಮೃದ್ಧಿ ಕಾರ್ಯ ಮಾಡಿಸಪ್ಪ. ಅವ್ರ ಕಾಲುವೆ ನೀರಲ್ಲಿ ಬೆಳೆದ ಗಿಡದಂತೆ ಬೆಳೆಯಲಿ ಏಸಪ್ಪ. ಯಾವ ರೀತಿಯಿಂದ ಒಂದು ರೇಗಿಸ್ತಾನದಲ್ಲಿ ಖಜೂರದ ಮರ ಯಾವ ರೀತಿ ಬೆಳೆಯುತ್ತೆ, ನೀರಿಲ್ಲದೆ ನಿನ್ನ ಒಂದು ಅಭಿಷೇಕದಿಂದ ಹಾಗೆ ಮಕ್ಕಳು ಬೆರೆಯಲಿ ಏಸಪ್ಪ. ಮತ್ತು ಫಲ ಕೊಡುವಂಥ ಮಕ್ಕಳಾಗಲಿ. ಯಾವ ರೀತಿ ಅಂಜೂರ ಮರದ ನೋಡಿದೆ ಸಪ್ಪ, ಫಲ ಕೊಡದ ಮರಗಳನ್ನು ಕಡಿದು ಹಾಕಿ ಬೆಂಕಿಯಲ್ಲಿ ಹಾಕುತ್ತೇನೆ ಅಂತ ಹೇಳ್ತೀವಿ. ಫಲ ಕೊಡುವ ಮರಗಳಿಗೆ ಸ್ವಾಮಿ ನೀನು ಅಭಿವೃದ್ಧಿ ಮಾಡಿಸ್ತೀವಿ. ಅದೇ ರೀತಿ ಮಕ್ಕಳಿಗೆ ಅಭಿವೃದ್ಧಿ ಪಡಿಸ್ತೀವಿ ಸಪ್ಪ. ಈ ವಾಕ್ಯ ಈ ಮಕ್ಕಳಿಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್. ವಂದನೆ ಎಲ್ಲರಿಗೆ ಯೇಸುವಿನ ನಾಮದಲ್ಲಿ.